ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಭೂರಮೆ ಇವತ್ತು ರಿಲೀಸ್ ಆದಂಥ ಒಂದು ಅದ್ಭುತವಾದಂಥ ಆಲ್ಬಮ್ ಸಾಂಗ್. ಸೊ ಈ ಒಂದು ಆಲ್ಬಮ್ ಸಾಂಗ್ನಲ್ಲಿ ನಮ್ಮ ಅಥರ್ವ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಸದ್ಯ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೋಗೋಣ. ಮೊದಲನೇದಾಗಿ ಅಥರ್ವ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೊ ಒಂದೇನಂತಂದರೆ ಭೂರಮೆ ಈ ಒಂದು ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಅದ್ಭುತವಾದಂಥ ಅರ್ಥ. ಸೊ ಅರ್ಥದಂತೆ ಆಲ್ಬಮ್ ಸಾಂಗ್ ಕೂಡ ಚೆನ್ನಾಗಿದೆ. ಸೊ ಏನು ಹೇಳ್ತೀರಾ? ಸರ್, ಆಲ್ಬಮ್ ಸಾಂಗು ಟೈಟ್ಲ್ ಆಗಲಿ ಲಿರಿಕ್ಸ್ ಆಗಲಿ ಡೈರೆಕ್ಟರ್ ಎ ಜೆ ಮತ್ತು ನಾಗಾರ್ಜುನ ಅವ್ರಿಗೆ ಸೇರಬೇಕು. ಸೊ ಅವರಿಬ್ಬರು ಎ ಜೆ ಅವರ ಕೊಟ್ಟಿರೋ ಕಾನ್ಸೆಪ್ಟಿಗೆ, ಪ್ರಿಯಾ ಅವರು ಕೊಟ್ಟಿರೋ ಮ್ಯೂಸಿಕ್ಗೆ ಅನುಗುಣವಾಗಿ ನಾಗಾರ್ಜುನ ಅವರು ಲಿರಿಕ್ಸ್ ಕೊಟ್ಟರು. ಅದಕ್ಕೆ ನಮ್ಮ ಬೀಯಿಂಗ್ ಆ್ಯಕ್ಟರ್ಸ್ ನಾವು ಏನು ಬೆಸ್ಟ್ ಮಾಡ್ಬೋದು ಅದನ್ನು ಮಾಡೋವಂಥದ್ದು ಒಂದು ಪ್ರಯತ್ನ ಸರ್. ಸೊ ಒಂದು ಕಡೆ ಪ್ರಕೃತಿ, ಪರಿಸರ, ಲವ್ ಇದೆಲ್ಲ ಕಾನ್ಸೆಪ್ಟ್ ಇದ್ದಾಗ ಖಂಡಿತವಾಗಿ ಅದ್ಭುತವಾಗಿ ಆ ಒಂದು ಸ್ಟೋರಿನೇ ಬೇರೆ ಥರ ಇರುತ್ತೆ. ಸೊ ನಿಮಗೆ ಈ ಒಂದು ಸ್ಟೋರಿ ಕೇಳಿದಾಗ, ಅಪ್ರೋಚ್ ಆದಾಗ ಏನು ಥಿಂಕ್ ಮಾಡಿದ್ರಿ ಅಂತ? ಅಂದರೆ ಆ ಕಾನ್ಸೆಪ್ಟೇ ಹಳೇದಾದ್ರೂ ಆ ಫೀಲ್ ಯಾವತ್ತೂ ಹಳೇದಾಗಲ್ಲ. ಸೊ ಅವ್ರು ಹೇಳಿರೋ ರೀತಿ ಈ ಥರದ್ದೇನೋ ಒಂದು ಪ್ರಯತ್ನ ಮಾಡೋಣ, ಈಗಿನ ಜನ್ರೇಷನ್ಗೆ ಇದನ್ನು ಹೇಳಕ್ಕೆ ಹೋಗೋಣ ಅಂತ ಹೇಳಿದಾಗ ಡೆಫಿನೆಟ್ಲಿ ಅಂದರೆ ಇದರಲ್ಲಿ ಎಲ್ಲರೂ ಸೇರಿ ಏನೋ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡೋಣ ಅನ್ನೋದು ಒಂದು ಥಾಟ್ ಸರ್. ಸೊ ನೋಡಿದಂತಹ ಪ್ರತಿಯೊಬ್ಬರ ಅಭಿಪ್ರಾಯನೂ ಇಷ್ಟೇ, ಸಿನಿಮಾದ ಸಾಂಗ್ ಯಾವ ಥರ ಇರುತ್ತೆ ಎಕ್ಸಾಕ್ಟ್ ಅದೇ ಥರ ವಿಜುವಲೈಸೇಷನ್, ಡಿ ಒ ಪಿ ಪಾರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಟೆಕ್ನಿಕಲಿ ಎಲ್ಲ ಅದ್ಭುತವಾಗಿ ಔಟ್ಪುಟ್ ಬಂದಿದೆ ಅಂತ. ಸೊ ಅಥರ್ವ ಅವರು ನೆಕ್ಸ್ಟು ಸಿನಿಮಾ ಆ ಒಂದು ಏನಾದ್ರು ಪ್ಲ್ಯಾನ್ಗಳು, ಆ ಒಂದು ನಿಮ್ಮ ಫ್ಯೂಚರ್ ಅದ್ರ ಬಗ್ಗೆ ಹೇಳೋದು ಸರ್. ಡೆಫಿನೆಟ್ಲಿ ಇದನ್ನು ಶೂಟ್ ಮಾಡಬೇಕಾದ್ರೇ ಸಿನಿಮಾ ಕೂಡ ಪ್ರಿಪೇರ್ ಆಗ್ತಾನೆ ಮಾಡಿದ್ದು. ಸೊ ಈಗ ಸ್ಕ್ರಿಪ್ಟ್ ಪ್ರೋಸೆಸ್ಸಲ್ಲಿದೆ. ಸೊ ನೋಡೋಣ, ಒಂದು ಒಳ್ಳೆ ಪ್ರೊಡ್ಯೂಸರ್ಸ್ ಆ ಥರದ್ದೆಲ್ಲ ಏನಾದ್ರು ಅವಕಾಶ ಸಿಕ್ಕಿ ಮಾಡೋವಂಥದ್ದಾದರೆ ಆದಷ್ಟು ಬೇಗ ಹೇಳ್ದಂಗೆ ಒಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ತೊಗೊಂಬರ್ಬೇಕು ಅನ್ನೋದೊಂದು ತುಂಬ ದೊಡ್ಡ ಆಸೆ ಇದೆ. ಓಕೆ, ಅಂದರೆ ಈ ಒಂದು ಭೂರಮೆ ಈ ಒಂದು ಪ್ರಾಜೆಕ್ಟ್ ಬಿಟ್ಟು ಬೇರೆ ಏನೇನು ಮಾಡ್ತಿದ್ದೀರಾ ಅಂತ? ಸರ್, ಅಂದರೆ ಇದಕ್ಕೂ ಮುಂಚೆ ಒಂದು ಶೋರೀಲ್ ಅಂತಲೇ ಹೇಳ್ಬೋದು, ಅದರದ್ದು ಕೂಡ PRK ನೆಕ್ಸ್ಟ್ ವೀಕಲ್ಲಿ ಬರುತ್ತೆ, ಅದಕ್ಕೆ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಭೂರಮೆ ಆದಮೇಲೆ ಅಂದರೆ ಎಲ್ಲ ಒಂದು ಸ್ಟೆಪ್ಪನ್ನು ಡೂ ಆರ್ ಡೈ ಅನ್ನೋ ಥರನೇ ಸ್ಟೆಪ್ ಇರೋದು. ಸೊ ಈಗ ಇದು ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆ ಮಾಡ್ಬೋದು. ಅದ್ರ ಜೊತೆಗೆ ಅಂದರೆ ಕೆಲಸ ಕೂಡ ಇದೆ. ಸೊ ಆರ್ಕಿಟೆಕ್ಟ್ ಆಗಿರೋದ್ರಿಂದ ಆ ಕೆಲಸಗಳನ್ನೂ ಮಾಡಿಕೊಂಡು ಇದನ್ನು ಎಷ್ಟು ಮಾಡೋಕ್ಕಾಗುತ್ತೋ ಬೆಸ್ಟ್ ಮಾಡೋಣ ಅಂತ ಅಷ್ಟೆ. ಸೊ ಒಂದೇನಂತಂದರೆ ಒಬ್ಬ ನಟನಾಗಿ ಬರಬೇಕು ಅಂದರೆ ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆಲ್ಬಮ್ ಸಾಂಗು, ಶಾರ್ಟ್ ಮೂವಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ. ನಟನೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಥರ್ವ ಅವರು ನಟನೆ ತರಬೇತಿ ಇದೆಲ್ಲ ಏನೇನು ಮಾಡಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ? ಅಂದರೆ 2016-17 ಅಭಿನಯ ತರಂಗ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅಂದರೆ ಈ ಯಾವುದೋ ಇಂಟರ್ವ್ಯೂನಲ್ಲಿ ನೋಡಿದಾಗ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದರೆ ತುಂಬ ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳಿದ್ದು ಕೇಳಿಸ್ಕೊಂಡು ಹುಡ್ಕೊಂಡು ಹೋಗಿ ಮೇಡಮ್ ಹತ್ರ ಇದು ಮಾಡಿದಾಗ ಓಕೆ ಈ ಥರ ಒಂದು ಶಾಲೆ ಇದೆ, ಅಲ್ಲಿಂದ ಶುರು ಆಗಿದ್ದು ಸರ್. ಸೊ ಇವತ್ತಿಲ್ಲಿ ಏನು ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಹೊಗಳುತ್ತಿದ್ದಾರೆ, ಅದಷ್ಟು ಕ್ರೆಡಿಟು ನಮ್ಮ ಶಾಲೆ ಅಭಿನಯ ತರಂಗಕ್ಕೆ ಸೇರ್ಬೇಕು ಸರ್. ಸೊ ಒಂದು ನಟನೆಯ ಜೊತೆಗೆ ಒಬ್ಬ ನಟನಾಗಬೇಕು ಅಂತಂದರೆ ಅವ್ರದ್ದೇ ಆದಂತಹ ಏನು ಹೇಳ್ತಾರೆ ಡಯಟು, ಫಿಟ್ನೆಸ್, ವರ್ಕೌಟು, ಅಂದರೆ ನಾವು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ಕೋಬೇಕು, ನಾಲ್ಕು ಪ್ರೇಕ್ಷಕರು ಫ್ಯಾನ್ಸ್ಗಳಿಗೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ನಿಮ್ಮ ಡೈಲಿ ರುಟೀನ್ಗಳಾಗಿರ್ಬೋದು, ಇದೆಲ್ಲ ಯಾವ ಥರ ಇರುತ್ತೆ ಅಂತ? ಅಂದರೆ ಎವ್ರಿ ಡೇ ವರ್ಕೌಟ್ ಇದ್ದೇ ಇರುತ್ತೆ ಸರ್. ಡಯಟು ಅಷ್ಟೇ, ಸಿಕ್ಕಾಪಟ್ಟೆ ಫುಡ್ಡಿ ನಾನು ಆ್ಯಕ್ಚುಲಿ. ಬಟ್ ಯಾವಾಗ ಓಕೆ ಈಗ ಸಿನಿಮಾ ಸ್ಟಾರ್ಟ್ ಮಾಡಬೇಕು, ಈ ಥರದ್ದೇನೋ ಒಂದು ಸಾಂಗ್ ಮಾಡಬೇಕು ಅಂತ ಒಂದು ಸೀರಿಯಸ್ ಸಿಚುಯೇಷನ್ ಬಂದಾಗ ಅಲ್ಲಿ ಅವತ್ತಿಂದನೇ ಫುಡ್ ಮೇಲಿರೋ ಆ ಇಂಟ್ರೆಸ್ಟ್ನ ಬಿಟ್ಟು ಇದಕ್ಕೇನು ಬೇಕೋ ಅದಕ್ಕೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಬಿಟ್ಟರೆ ವರ್ಕೌಟು ಬೇರೆ ಏನೇನಿದೆ ಎಲ್ಲನೂ ಆ್ಯಸ್ ಯೂಶ್ವಲ್ ಸರ್. ಓಕೆ, ಒಂದು ಟಿಪ್ಸು ನೋಡೋಂಥವ್ರಿಗೆ, ಸೊ ಇದು ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ರೆಗ್ಯುಲರ್ ನನ್ನ ರೊಟೀನಲ್ಲಿ ಇರುತ್ತೆ. ಸೊ ಇದರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಅಂತ ಏನೋ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತಿರುತ್ತೆ ಫ್ಯಾನ್ಸ್ಗಳಿಗೆ? ಫಿಟ್ನೆಸ್ ಸರ್. ಸೊ ಏನಾರು ಒಂದು ಟಿಪ್ಸ್ ಹೇಳ್ಬೇಕಂದ್ರೆ, ಸೊ ಇದನ್ನು ಮಾಡಿ ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿರ್ತಾರೆ, ಹೆಲ್ತಿ ಆಗಿರ್ತಾರೆ. ಫುಡ್ ಕಂಟ್ರೋಲ್ ಮಾಡಿ, 7 o'clock ಮುಂಚೆನೇ ಊಟ ಮಾಡಿ. ಸೊ ಅಷ್ಟೇ, ಇನ್ನೇನಿಲ್ಲ ಸರ್. ಕೀಪ್ ಯುವರ್ ಸೆಲ್ಫ್ ಫಿಟ್ ಅಷ್ಟೇ. ಸೊ ಒಂದು ನಿಮ್ಮ ಪ್ರಾಜೆಕ್ಟ್ಗಳು ನೆಕ್ಸ್ಟ್ ಸಿನಿಮಾ ಪ್ರಾಜೆಕ್ಟ್ ಮಾಡಬೇಕು ಅಂತನಿದೆ ಅಂತ ಕೂಡ ಹೇಳಿದ್ರಿ. ಸೊ ಮಾಡಿ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಇವಾಗ ಏನಂತಂದರೆ ನಿಮ್ಮದು ಆದಂಥ ಒಂದು ಡ್ರೀಮ್ ಪ್ರಾಜೆಕ್ಟ್ ಇರುತ್ತೆ, ಡ್ರೀಮ್ ಪಾತ್ರ ಇರುತ್ತೆ. ಸೊ ಈ ಪಾತ್ರದ ಮೂಲಕ ನಾನು ಎಂಟ್ರಿ ಕೊಡಬೇಕು, ಈ ಪಾತ್ರ ನನ್ನ ಫೇವ್ರೇಟ್ ಪಾತ್ರ ಅನ್ನೋದಿದ್ರೆ ಏನು ಪಾತ್ರದ ಮೂಲಕ ಇಷ್ಟಪಡ್ತೀರಿ ಸರ್? ಅಂದರೆ ಇಲ್ಲಿ ನನಗೇನು ಫೇವ್ರೇಟ್ ಅನ್ನೋದಕ್ಕಿಂತ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟು. ಸೊ ಆಡಿಯನ್ಸಿಗೆ ಹತ್ತಿರ ಆಗೋ ಥರದ್ದು ಯಾವ ಪಾತ್ರ ಇದ್ದರೂ ಮಾಡೋಣ ಸರ್. ಇದು ಇದೆ ಅಂತ ಯಾವುದು ಆ ಥರದ್ದಿಲ್ಲ. ಸೊ ಯಾವ ಪಾತ್ರ ಇದ್ರೂ ಖುಷಿಯಿಂದ, ಅಂದರೆ ನನಗೆ ಸೂಟ್ ಆಗುತ್ತೆ, ನನ್ನ ಕೈಲಿ ಮಾಡ್ಬೋದು ಅಂದರೆ ಡೆಫಿನೆಟಾಗಿ ಮಾಡೋಣ ಸರ್.
ಅದ್ರ ಜೊತೆಗೆ ಅಥರ್ವ ಅವ್ರಿಗೆ ಏನಾದ್ರು ಬೇರೆ ಇಂಡಸ್ಟ್ರಿ ಕಡೆಯಿಂದ ಏನಾದ್ರು ಆಫರ್ ಬರ್ತಿದೆಯಾ ಪಾತ್ರಗಳಿಗೆ? ಡೆಫಿನೆಟ್ಲಿ ಇಲ್ಲ ಸರ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ, ಇಲ್ಲಿ ಸಿನಿಮಾ ಮಾಡ್ಬೇಕಂತಲೇ ನಾವು ಇದನ್ನು ಮಾಡಿರೋದು. ಸೊ ಬೇರೆದ್ರ ಬಗ್ಗೆ ಎಲ್ಲ ಇನ್ನೂ ಪ್ಲ್ಯಾನ್ ಇಲ್ಲ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈ ಒಬ್ಬ ನಟನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಅದು ಆ್ಯಸ್ ಎ ಫ್ರೆಂಡು ಯಾವುದೇ ಪಾತ್ರ ಆಗಿರ್ಬೋದು, ಸೊ ಈ ಜೊತೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತೀರಿ, ಯಾವ್ಯಾವ ಜೊತೆ ಮಾಡಬೇಕಂತ ಆಸೆ ಇದೆ ಅಂತ? ಸರ್ ಅಂದರೆ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸಿನಿಮಾ ಆಗಲಿ ಇದೆಲ್ಲ ನೋಡೋಕ್ಕೆ ಎಲ್ಲರೂ ಸಿನಿಮಾನೂ ನೋಡಿ ಎಲ್ರದ್ದು ಒಂದೊಂದು ಫೇವ್ರೇಟ್ ಸಿನಿಮಾಗಳಿದೆ ಸರ್. ಇವರು ಅವರು ಅಂತ ಅಲ್ಲ. ಸೊ ಯಾರ ಜೊತೆ ಸಿಕ್ಕಿದ್ರೂ ಖುಷಿಯಾಗಿ ಮಾಡೋದೇ ಸರ್. ಫೈನಲಿ ಭೂರಮೆ ಅದ್ಭುತವಾಗಿ ಬಂದಿದೆ ಸಾಂಗು. ಸೊ ಏನು ಹೇಳ್ತಾರೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ, ಫ್ಯಾನ್ಸ್ಗಳಿಗೆ? ಸೊ ನೀವೇ ಹೇಳಿದ್ರಿ ಅದ್ಭುತವಾಗಿ ಬಂದಿದೆ ಅಂತ. ಅದು ಅವ್ರಿಗೂ ಏನಾದರೂ ಅನಿಸಿ, ಇಲ್ಲ ಈ ಸಾಂಗಲ್ಲಿ ಏನೋ ಒಂದಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ, ಇದನ್ನು ನಾವು ಒಂದಷ್ಟು ಜನಕ್ಕೆ ಶೇರ್ ಮಾಡೋದಾಗಲಿ, ಸೊ ಅದೊಂದು ರೀಚ್ ಆದರೆ ನಮಗೆ ಇನ್ನೊಂದು ನೆಕ್ಸ್ಟ್ ಪ್ರಯತ್ನಕ್ಕೆ ಈಸಿ ಆಗುತ್ತೆ. ಸೊ ನಿಮಗೆ ಈ ಒಂದು ಪ್ರಯತ್ನ ಇಷ್ಟ ಆಗಿದರೆ ಡೆಫಿನೆಟ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದಟ್ ಇನ್ನೊಂದಷ್ಟು ಜನ ಹೊಸಬ್ರು ನಮ್ಮ ಥರ ಇನ್ನೊಂದು ಬೇರೆ ಬೇರೆ ಪ್ರಯತ್ನ ಮಾಡೋಕ್ಕೆ ಒಂದು ಧೈರ್ಯ ಬರುತ್ತೆ ಸರ್. ಸೊ ಇಷ್ಟೊತ್ತು ನಮ್ಮ ಬಾಸ್ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಭೂರಮೆ ಒಂದು ಆಲ್ಬಮ್ ತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೆಕ್ಸ್ಟು ಸಿಗೋಣ ಖಂಡಿತ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅಥರ್ವ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.